ಅಮ್ಮ, ಅಣ್ಣ ಬಂದಿದ್ದಾರಂತೆ. ಅದು ಹಳೆ ಸುದ್ದಿ. ಅಲ್ಲಿ ಇನ್ನು ಏನೇನೋ ನಡೆದಿದೆ ಅನ್ಸುತ್ತೆ. ಅಣ್ಣನ ಆರೋಗ್ಯ ಇರ್ಲಿ, ಸಾವಿತ್ರಿನ ತರ್ತರ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಆರಮ್ಮ ಹೇಳಿದ್ದು. ಅಹಲ್ಯ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಆತಂಕ ಪಡೋದೇ ಬೇಡ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರವ್ರು. ನಾನು ಹೋಗಿ ನೋಡ್ತೀನಿ. ಸಾವಿತ್ರಿ, ಗಣೇಶ್ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ದೆ ಅಂತಲ್ಲ, ಹೋಗಿದ್ದ? ಅತ್ತೆ, ನನಗೆ ಸಾವಿತ್ರಿ ಹತ್ರ ಸ್ವಲ್ಪ ಮಾತಾಡೋದಿದೆ. ನೀನು ಆಮೇಲೆ ಮಾತಾಡು. ನನ್ನನ್ನು ಯಾವತ್ತೂ ನೀನು ತಡೆದಿರಲಿಲ್ಲ. ನನಗೂ ಸಾವಿತ್ರಿ ಹತ್ರ ಮಾತಾಡೋದಿದೆ. ನೀನು ಮಾತಾಡಿ ಮುಗಿಸು, ನಾನು ಕಾಯ್ತೀನಿ. ನಿನ್ನೆ ಗಂಟು ಮೂಟೆ ರೆಡಿ ಮಾಡ್ಕೊ. ಡ್ರೈವರ್ಗೆ ಹೇಳ್ತೀನಿ, ಎಲ್ಲಿಗೆ ಬೇಕಾದರೂ ಹೋಗು. ನೀನು ಯಾರ ಹತ್ರನೂ ಮಾತಾಡೋ ಅಗತ್ಯ ಇಲ್ಲ. ನಾಳೆ ನಾನು ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ನೀ ನನ್ನ ಜೊತೆ ಇರ್ತೀಯ ಅಷ್ಟೇ. ಬೇಡ ಅಮೃತ. ಯಾಕೆ ಬೇಡ? ನಾನು ನಿನ್ ಬರ್ಡೇನ ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಎಲ್ರಿಗೂ ಅವ್ರವ್ರ ಬರ್ಡೇ ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರತ್ತಪ್ಪ. ನೀನೊಳ್ಳೆ ಪ್ಲೀಸ್ ಅಮೃತ, ನನಗೆ ನನ್ನ ಯಾವ ಬರ್ಡೇನು ಸ್ಪೆಷಲ್ ಅಲ್ಲ. ಯಾಕೆ ಹೀಗಾಡ್ತೀಯಾ? ಯಾಕೆ ಅಂದ್ರೆ ನಾ ಹುಟ್ಟಿದ ದಿನಾನೇ ನಮ್ಮಪ್ಪ ಸತ್ತಿದ್ದು. ಸಾವಿತ್ರಿ, ಏನ್ ಮಾಡ್ತಾ ಇದೀಯಾ? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ನಿಮ್ಮನ್ ಬಿಟ್ಟು ನನಗೆ ಬೇರೆ ಪ್ರಪಂಚ ಇಲ್ಲ. ನನ್ಗೊಂದೇ ಒಂದು ಉಪಕಾರ ಮಾಡ್ತೀರಾ? ನನಗ್ ಗೊತ್ತು, ಇದನ್ ಕೇಳೋ ಅರ್ಹತೆ ನನ್ಗಿಲ್ಲ. ಆದ್ರೆ ನನಗೆ ನಿಮ್ ಹೆಸರಲ್ಲಿ ಬದುಕು ಕೊಟ್ಟಿದ್ದೀರಾ. ಈಗ ಸಾವನ್ನು ಕೊಡ್ತೀರಾ? ನೀವೇ ನನ್ನ ಕೊಂದ್ಬಿಡಿ, ನೀವೇ ನನ್ನ ಕೊಂದ್ಬಿಡಿ. ನಾಣಿ, ಅವನಿಗೆ ಯಾರಿಂದ ಫೋನ್ ಬಂದಿತ್ತು? ಏನ್ ಮಾತಾಡ್ದ? ಇವ್ರೇನು ಮಾತಾಡ್ಲೇ ಇಲ್ಲಮ್ಮ. ಆ ಕಡೆಯಿಂದ ಫೋನ್ ಮಾಡಿದ್ರಲ್ಲ, ಆ ಮಾತು ಕೇಳ್ತಾ ಕೇಳ್ತಾನೆ ಟೆನ್ಷನ್ ಆಗ್ಬಿಟ್ರು. ಏನು ಅಂತ ಉಪಾಯವಾಗಿ ಕೇಳ್ಬೇಕಾಗಿತ್ತು ತಾನೇ. ಅವ್ರು ನೋಡಿದ್ರೆ ಹೇಳೋ ಧೈರ್ಯನೇ ಬರಲಿಲ್ಲಮ್ಮ. ಅವಳಿಗೂ ನಿನಗೂ ಸಂಬಂಧ ಇತ್ತು. ಅವಳು ನಿನ್ನಿಂದ ದೂರ ಇದ್ಲು, ನೀನು ಮತ್ತೆ ಅವಳ ಹಿಂದೆ ಬಿದ್ದೆ. ಅವಳಿಗೆ ನನ್ನನ್ನು ಮದುವೆ ಆಗಕ್ಕೆ ಹೇಳಿದೆ, ಅದನ್ನ ಒಪ್ಪಿ ಅವಳು ಇಲ್ಲಿಗೆ ಬಂದಿದ್ಲು ಅಲ್ವಾ? ಇದನ್ನೆಲ್ಲ ಯಾರು ಹೇಳಿದ್ರು ನಿಮ್ಗೆ? ವನಿತಾನೇ ಹೇಳಿದ್ರ? ಯಾರು ಹೇಳಿದ್ರು ಬಿಟ್ರು ಅನ್ನೋದು ಮುಖ್ಯ ಅಲ್ಲ, ಇದು ಸತ್ಯನೋ ಅಲ್ವೋ? ಅಣ್ಣ, ಹೆಂಡತಿ ಆದೊಳಗೆ ಗಂಡನ ಬಗ್ಗೆ ಪೂರ್ತಿ ಗೊತ್ತಿರುತ್ತೆ, ಹೌದಾನೆ? ಬಂದ್ರೆ ತಡೆ. ನಿನಗೆ ಗೊತ್ತಿಲ್ಲ ಕಣೆ ಸಾವಿತ್ರಿ, ನನ್ಗಿವಾಗ ನನ್ನ ಸಂಸಾರದಲ್ಲಿ ಆಸಕ್ತಿ ಹುಡ್ತಾ ಇದೆ. ನನ್ನ ಸಂಸಾರ ನೆಟ್ಟಿಗಾಗತ್ತೆ ಅನ್ನೋ ನಂಬಿಕೆ ನನಗೀಗ ಬರ್ತಾ ಇದೆ. ಈಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಖಂಡಿತ ಮತ್ತೆ ನನಗೆ ಹುಚ್ಚಿ ಹಿಡಿಯುತ್ತೆ. ಅಂಥದ್ದು ಏನೂ ಇಲ್ಲ ಅಕ್ಕ. ನನಗ್ ತಿಳಿದಿದ್ದನ್ನ ನಾನು ಇವ್ರಿಗೆ ಹೇಳ್ದೆ. ಅದ್ ನಿಜ ಆಗ್ಬೇಕು ಅಂತ ಏನೂ ಇಲ್ವಲ್ಲ, ಅದಕ್ಕೆ ಇವರು ಪರ್ಶುನನ್ನ ಅಂದ್ರೆ ನನ್ನ ಜೊತೆ ಬಾ. ಯಾಕ್ರಿ, ಏನಾಯ್ತು? ಅಣ್ಣನ ಮುಂದೆ ಒಂದು ದೊಡ್ಡ ನಿರ್ಧಾರ ತಗೋಬೇಕಾಗಿದೆ ನಿನ್ನನ್ನು ಇಟ್ಕೊಂಡು.